Nani, kodai, kodai. Inna ಮಾಡೋಚ್ಚಿ ಹಾ ಅದರ ತು ಮೈನೆ ತಿನೆ ಹಾ ಮಾಡ್ಲಿ ಮಾಸ್ಟರ್ ಆಫ್ ತ್ರಿಬಲ್ನ ಇನ್ನು ಹೊಸ ಸಂಚಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೀವಿ ಕೊಡ್ಡಾಯಿ ಮೀನಿನ ಸಾರು. ನೋಡಿ, ಅದಕ್ಕೋಸ್ಕರ ನಾನು ಮಾರ್ಕೆಟಿನಿಂದ 1/4 kg ಕೊಡ್ಡಾಯಿ ಮೀನು ತಗೊಂಡಿದ್ದೇನೆ. ಈ 3 ಮೀನಿನಲ್ಲೇ 1/4 kg ಇದೆ. ನೋಡಿ, ಈ ಕೊಡ್ಡಾಯಿ ಮೀನನ್ನು ಕ್ಲೀನ್ ಮಾಡ್ತೇನೆ. ಇದನ್ನು ಕ್ಲೀನ್ ಮಾಡೋದಷ್ಟೇನು ಕಷ್ಟದ ಕೆಲಸ ಅಲ್ಲ. ನೋಡಿ, ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತೇನೆ ನಾನು. ಕ್ಲೀನ್ ಮಾಡಿದ ಮೀನಿಗೆ ಸ್ವಲ್ಪ ಅರಶಿನ ಹುಡಿ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ. ಕೊಡ್ಡಾಯಿ ಮೀನಿನ ಸಾರು ಮಾಡೋದಕ್ಕೆ ನಾನು 12 ಉದ್ದ ಮೆಣಸು ತಗೊಂಡಿದ್ದೇನೆ, 6 ಗಿಡ್ಡ ಮೆಣಸು ತಗೊಂಡಿದ್ದೇನೆ, 3 ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ, ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ, ಸ್ವಲ್ಪ ಮೆತ್ತೆ ತಗೊಂಡಿದ್ದೇನೆ, 1 ಸ್ಪೂನು ಜೀರಿಗೆ ತಗೊಂಡಿದ್ದೇನೆ, 8 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಚಿಕ್ಕ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ, ಸ್ವಲ್ಪ ಕರಿಮೆಣಸು ತಗೊಂಡಿದ್ದೇನೆ, 1 ಲಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ, 1/4 ತೆಂಗಿನಕಾಯಿನ ತುರಿದು ತಗೊಂಡಿದ್ದೇನೆ. ನೋಡಿ, ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಸಾಲ ಮಾಡ್ತೇನೆ. ನೋಡಿ, ನಾನೊಂದು ಮಣ್ಣಿನ ಮಡಿಕೆ ತಗೊಂಡಿದ್ದೇನೆ. ಈ ಮಡಿಕೆಯಲ್ಲಿ ಮೀನಿನ ಸಾರು ಮಾಡಿದರೆ ಸಕ್ಕ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಮಣ್ಣಿನ ಮಡಿಕೆಯನ್ನು ತಗೊಂಡಿದ್ದೇನೆ. ನಾವು ಆಗ ಅರೆದ ಮಸಾಲನ ಹಾಕ್ತೇನೆ ಇದಕ್ಕೆ. ಈ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಇದನ್ನು ಕೂಡ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನಾನು. ಒಂದು ಹಚ್ಚಿದ ಒಂದು ಅರ್ಧ ಟೊಮೆಟೊ ಹಾಕ್ತೇನೆ. ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿದ್ದೇನೆ ಚಿಕ್ಕ ಚಿಕ್ಕದಾಗಿ, ಇದನ್ನು ಹಾಕ್ತೇನೆ ಚಿಕ್ಕ ಈರುಳ್ಳಿನ. 3 ಕಾಯಿ ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ, ಇದನ್ನು ಹಾಕ್ತೇನೆ. ಸ್ವಲ್ಪ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ, ಇದನ್ನು ಹಾಕ್ತೇನೆ ನಾನು. ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ, ಅದನ್ನು ಸ್ವಲ್ಪ ಹಾಕ್ತೇನೆ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೋಡಿ, ಕುದಿ ಬರ್ತಾ ಇದೆ ಚೆನ್ನಾಗಿ. ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಈಗ ಈ ಮೀನನ್ನು ಹಾಕ್ತೇನೆ.
ನಮ್ಮ ಕೊಡ್ಡಾಯಿ ಮೀನಿನ ಸಾರು ರೆಡಿಯಾಗಿದೆ. ಇವತ್ತಿನ ನಮ್ಮ ರೆಸಿಪಿ ಕೊಡ್ಡಾಯಿ ಸಾರು ಸೂಪರಾಗಿ ಬಂದಿದೆ. ಈಗ ನಾನು ಟೇಸ್ಟ್ ಮಾಡ್ತೇನೆ, ಹೇಗಾಗಿದೆ ಅಂತ ನೋಡ್ತೇನೆ. ಕೊಡ್ಡಾಯಿ ಸಾರು ಮೀನನ್ನೊಂದು ಟೇಸ್ಟ್ ಮಾಡ್ತೇನೆ. ನೋಡಿ, ಕೊಡ್ಡಾಯಿ ಮೀನು ಸಖತ್ ಟೇಸ್ಟ್ ಇದೆ, ಸೂಪರಾಗಿ ಬಂದಿದೆ ಕೂಡ. ನೀವು ಕೂಡ ಈ ಮೀನಿನ ರೆಸಿಪಿಯೊಮ್ಮೆ ಮಾಡಿ ನೋಡಿ.